8/6/2026ರಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗವಳಿ ಇಲ್ಲಿ ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರ್ ಕಂಪನಿ ವತಿಯಿಂದ ಅಂಕುರ ಕಾರ್ಯಕ್ರಮ ಆರಂಭ ಮಾಡ್ತಿದ್ದೇವೆ. ಇವತ್ತು ಉದ್ಘಾಟನೆಯನ್ನು ಶೋಭಾ ಮೇಡಮ್ ಮಾಡಿದ್ದಾರೆ. ಪ್ರಕೃತಿಯೊಂದಿಗೆ ಶಾಲೆಯ ಪ್ರಗತಿ ಎಂಬ ಶೀರ್ಷಿಕೆಯೊಂದಿಗೆ ನಮ್ಮ ಸಂಸ್ಥೆಯಿಂದ ಈ ಮೊದಲ ಕಾರ್ಯಕ್ರಮ ಮಾಡ್ತಿದ್ದೇವೆ. ಇವತ್ತು ಕಾರ್ಯಕ್ರಮ ಮಾಡುವ ಉದ್ದೇಶ, ವನ ಮಹೋತ್ಸವ ಎಲ್ಲ ಕಡೆ ಮಾಡ್ತಾರೆ, ಲಕ್ಷಾಂತರ ಗಿಡ ನೆಡ್ತಾರೆ, ಒಂದು ಗಿಡನೂ ಉಳಿಯೋದಿಲ್ಲ. ರಸ್ತೆ ಬದಿಯಲ್ಲಿ ಲೈನ್ ಕೆಳಗೆ ನಡೀತಾರೆ, ಲೈನ್ ಮ್ಯಾನ್ ಬಂದು ಕಡ್ದಾಕಿ ಹೋಗ್ತಾರೆ. ಅಂಥ ಕಾರ್ಯಕ್ರಮ ಆಗಬಾರ್ದು. ನಮ್ದೊಂದು ಹೊಸ ಆರಂಭ ಆಗಬೇಕು. ನಾವು ನೆಟ್ಟ ಗಿಡದಲ್ಲಿ 90% ಗಿಡ ಉಳಿಬೇಕು. ಇನ್ನು 10% ಗಿಡ ಹೋಗುತ್ತೆ, ರೈತರ ತೋಟದಲ್ಲಿ ನೆಟ್ಟರು ಹೋಗುತ್ತೆ. ಅಂಥ ಗಿಡದಲ್ಲಿ ರಿಪ್ಲೇಸ್ ಮಾಡಿ 100ಕ್ಕೆ 100 ಗಿಡ ಉಳಿಸ್ಬೇಕೆಂಬ ಯೋಜನೆಯೊಂದಿಗೆ ಅಂಕುರ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ. ಎಲ್ಲ ಅತಿಥಿಗಳು ಬಂದಿದ್ದಾರೆ. ಮೇಯ್ನಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಂದಾಪುರ ವಲಯ ಶೋಭಾ ಮೇಡಮು, ನಮ್ಮ ಆತ್ಮೀಯರು, ದಿನ ಮಾತಾಡ್ತಿರೋರು, ನಮ್ಮ ಶಿಕ್ಷಕರವರು. ಸರ್ಕಾರಿ ಪ್ರೌಢಶಾಲೆ ಕೆದೂರಲ್ಲಿ ನಮಗೆ ಮುಖ್ಯೋಪಾಧ್ಯಾಯರವರು. ಅವ್ರದ್ದೊಂದು ವಿಷಯ ಅಂತ ಹೇಳಿದ್ರೆ ಸೈಲೆಂಟ್. ಅವ್ರಿಗೆ ತುಂಬ ಮಾರ್ಗದರ್ಶನ ಕೊಡ್ತಾರೆ, ನಮ್ಗೆ ಹಿಂಗೆ ಹೋಗಿ ಅಂತಾಗಿ. ನಾವು ಗಿಡ ನಡ್ಬೇಕಂದ್ರೆ 2-3 ವರ್ಷ ಹಿಂದಿನ ಪ್ಲ್ಯಾನ್. ಬಟ್ ಇವತ್ತು ಸಮಯ ಕೂಡಿ ಬಂದಿದೆ. ಮೇಡಮ್ ಹೇಳಿದ್ರು, ಶಾಲೆಯಲ್ಲಿ ಮಾಡೋದಾದ್ರೆ ವೆರೈಟಿ ಕೃಷಿ ಮಾಡಿ, ಅಂದರೆ ಎಲ್ಲ ವೆರೈಟಿ. ನಮ್ಮಲ್ಲಿ ಹೆಚ್ಚು ಕಮ್ಮಿ ನನ್ನ ತೋಟದಲ್ಲಿ ಒಂದು 400ರಿಂದ 500 ವೆರೈಟಿ ಗಿಡ ಇದೆ. ಈ ಶಾಲೆಯಲ್ಲಿ ಅವಕಾಶ ಕೊಟ್ಟರೆ, ಊರವರು ಅವಕಾಶ ಕೊಟ್ಟರೆ, ಮಕ್ಕಳ ಸಹಕಾರ ಕೊಟ್ಟರೆ 500 ವೆರೈಟಿ ಗಿಡನ್ನು ಈ ಶಾಲೆಯಲ್ಲಿ ನೆಡುವ ಪ್ಲ್ಯಾನ್ ನಂದಿದೆ. ಅದನ್ನು ಪೋಷಣೆ ಮಾಡ್ತೇನೆ, ನೆಡುವುದಲ್ಲ, ಅದ್ರ ಪೋಷಣೆ ಮಾಡಿ ಹಣ್ಣುಗಳನ್ನು ಮಕ್ಕಳು ತಿನ್ನಬೇಕು. ಜೊತೆಗೆ ಪರಿಸರಕ್ಕೆ, ಪ್ರಾಣಿ ಪಕ್ಷಿಗಳಿಗೆ ರೈತ ಆಹಾರ ಕೊಡುವನು ರೈತನೇ. ಪರಿಸರದ ಒಂದು ಭಾಗ ರೈತನೇ. ಅಂದರೆ ಪರಿಸರ ಇಲ್ಲಿ ತನಕ ಕಾಪಾಡಕ್ಕೆ ಬಂದು ರೈತನೇ. ಅಂದರೆ ಮೊದಲಿಂದ ಎಲ್ಲ ರೈತರು ಮಾಡ್ತಾ ಇದ್ರು. ರೈತರು ಇವತ್ತು ಬಡವ ಎಂತಕ್ಕಾಗಿದ್ದಕ್ಕೆ ಅಂದರೆ, ರೈತ ನನ್ನ ಹೆಂಡತಿ ಮಕ್ಕಳು ಅಷ್ಟೇ ನೋಡೋದಲ್ಲ, ಪರಿಸರದ ಪ್ರಾಣಿ ಪಕ್ಷಿಗಳು, ಜೀವ ಸಂಕುಲಗಳ ಜೊತೆಗೆ ಪರಿಸರಕ್ಕೆ ಬೇಕಾದ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅದರಿಂದ ರೈತ ಬಡವನಾಗಿದ್ದಾನೆ. ಎಕ್ಸಾಂಪಲ್, ಒಂದು ಗಿಡ ನೆಟ್ಟರೆ ಹಕ್ಕಿ ಬಂದು ತಿಂತವೆ, ಮಂಗ ಬಂದು ತಿಂತವೆ, ಕಾಡು ಪ್ರಾಣಿ ಬಂದು ತಿಂತವೆ. ಅದು ಯಾವುದಕ್ಕೂ ಬೇಜಾರು ಮಾಡ್ಕೊಂತಿಲ್ಲ ರೈತ. ಲಾಸ್ಟಿಗೆ ಉಳಿದು ಮಾತ್ರ ರೈತ ತಿಂತಾನೆ. ಆದ್ರಿಂದ ರೈತ ಇವತ್ತು ಬಡವನಾಗಿದ್ದಾನೆ, ಆದರೆ ಹೃದಯದಲ್ಲಿ ಶ್ರೀಮಂತನಾಗಿದ್ದಾರೆ. ಅದರ ಅರ್ಥಗೊಂಡವರು ರೈತರಿಗೆ ಬೆಲೆ ಕೊಡ್ತಾರೆ. ಮತ್ತೆ ಹೆಚ್ಚಿನ ಮಕ್ಕಳು ಕೃಷಿಯಲ್ಲಿ ಮುಂದುವರಿಬೇಕು. ಕೃಷಿಯಲ್ಲಿ ನೆಮ್ಮದಿ ಜೀವನ ಇದೆ, ಆರೋಗ್ಯಕರ ಜೀವನ ಇದೆ. ನೀವು ಏನೇ ಸಂಪಾದನೆ ಮಾಡಿರೋ ಆರೋಗ್ಯಕ್ಕಿಂತ ದೊಡ್ಡದು ಇನ್ನೊಂದಲ್ಲ.